ನಮಗೆ ಜವಾಬ್ದಾರಿ ಬರಬೇಕು. ನನ್ನ ತಂದೆ ತಾಯಿಗಳು ಯಾರು, ಅವ್ರು ಎಲ್ಲಿದ್ದಾರೆ? ಗುಡಿಸಲಲ್ಲಿದ್ದಾರಾ? ಬಾಡಿಗೆ ಮನೆಯಲ್ಲಿದ್ದಾರಾ? ನಮ್ಮ ಅಪ್ಪ ಅಮ್ಮ ಕೂಲಿ ಕೆಲಸ ಮಾಡ್ತಾ ಇದ್ದಾರಾ? ನಮ್ಮ ಅಪ್ಪ ಅಮ್ಮ ನನಗೋಸ್ಕರ ಕನಸು ಕಂಡಿದ್ದಾರಾ? ನಮ್ಮ ಅಪ್ಪ ಅಮ್ಮ ಊಟ ಮಾಡೋ ಮೊದಲು ನನಗೆ ಹೊಟ್ಟೆ ತುಂಬ ಊಟ ಹಾಕಿ ಮೊಸರು ಮಾತ್ರ ನನಗೆ ಕೊಟ್ಟು ಸಾರು ಊಟ ಮಾಡ್ತಾ ಇದ್ದಾರಾ? ನನಗೆ ಮಾತ್ರ ಒಳ್ಳೆ ಯೂನಿಫಾರ್ಮ್ ಅನ್ನು ಕೊಟ್ಟು ಇನ್ನೂ ಹರಿದು ಬಟ್ಟೆ ಹಾಕ್ತಾ ಇದ್ದಾರಾ? ಕೂಲಿ ಕೆಲಸಕ್ಕಾಗಿ ನಮ್ಮ ಅಪ್ಪ ಅಮ್ಮ ಬೆಂಗಳೂರಿಗೆ ಬಂದ್ರ? ನಾನೊಬ್ಬ ಅಧಿಕಾರಿ ಆಗಬೇಕು, ನಾನು ಆದಾಯ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದಾರಾ? ಆ ಅವಸ್ಥೆ ನಿಮ್ಮ ಮಾರ್ಗದರ್ಶಕನಾಗಬೇಕು. ನಿಮ್ಮ ಪರಿಸ್ಥಿತಿ ಅದು ನಿಮ್ಗೆ ಆಗಬೇಕು. ಈ ಮೆದುಳಿದೆಯಲ್ಲ, ನನಗಿರೋ ಮೆದುಳು, ನಿಮಗಿರೋ ಮೆದುಳು, ಅವ್ರಿಗಿರೋ ಹೃದಯ, ನಿಮಗಿರೋ ಹೃದಯ. ನಮ್ಮ ಸೈಂಟಿಸ್ಟ್ ಸಾಹೇಬರಿಗಿರ್ತಕ್ಕಂಥ ಡೇ 24 ಗಂಟೆ 365 ದಿನ, ಅವರು ವಾಸಿಸುವ ಬೆಂಗಳೂರು, ಕಿರಣ್, ವಿನೋದ್, ಇನ್ಯಾರೇ, ನಾವು ಇಲ್ಲೇ ಇದ್ದೀವಲ್ಲ, ಅವ್ರಿಗೆ ಆಗಲಿಕ್ಕೆ ಸಾಧ್ಯ ಆದ್ರೆ ನಮಗೆ ಯಾಕೆ ಸಾಧ್ಯ ಇಲ್ಲ? ಈ ಪ್ರಶ್ನೆಯನ್ನ ಮಾಡ್ಕೋಬೇಕು. ಸಮಾಜ ಬಯಸೋದೇನೆಂದ್ರೆ ಬಡವನ ಮಗ ಬಡವನಾಗೇ ಇರಬೇಕು, ಕೂಲಿ ಕೆಲಸದ ಕಾರ್ಮಿಕರ ಮಕ್ಕಳು ಕೂಲಿ ಕಾರ್ಮಿಕರಾಗೇ ಇರಬೇಕು. ಧಿಕ್ಕಾರ ಹೈ, ಅದನ್ನು ಪ್ರತಿರೋಧಿಸಬೇಕು. ಅವರು ಹೇಳಿದ ಹಾಗೆ ಇದು ಸ್ವತಂತ್ರ ಭಾರತ ಅಲ್ವೇ? 75 ವರ್ಷಗಳಾಯ್ತಲ್ಲ ಸ್ವಾತಂತ್ರ್ಯ ಸಿಕ್ಕು. 75 ವರ್ಷ ಆಯ್ತು ತಾನೆ? ನಹಿ ಜ್ಞಾನೇನ ಸದೃಶ್ಯಂ, ಜ್ಞಾನಕ್ಕಿಂತ ಮಿಗಿಲಾದದ್ದು ಇನ್ನೊಂದಿಲ್ಲ. ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅದರಪ್ಪ. ಈ ನಾಣ್ಣುಡಿಗಳೆಲ್ಲ ಸತ್ಯವಾದರೆ, ಶಿಕ್ಷಣ ಒಂದೇ, ವಿದ್ಯೆ ಒಂದೇ ಎಲ್ಲ ಸಾಮಾಜಿಕ ಪಿಡುಗುಗಳಿಗೂ ಪರಿಹಾರ ಎನ್ನುವುದಾದರೆ, ಜನತಾ ಪ್ಲಾಟು, ಗುಡಿಸಲು, ಪಕ್ಕಾ ಮನೆ ಆಗಬೇಕು. 1 ಎಕರೆ ಜಮೀನಿದ್ರು ನೀರಾವರಿ ಸ್ಟಾರ್ಟ್ ಆಗಬೇಕು. ಈ ವರ್ಷ 1 ಲಕ್ಷ ಆದಾಯ ಇದೆಯಾ? ಕಷ್ಟಪಟ್ಟು 2 ಲಕ್ಷ ಆದಾಯ ಬರಲಿಕ್ಕೆ ಏನ್ ಮಾಡಬೇಕೋ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಬರೆದು IAS IPS ಅಧಿಕಾರಿಗಳಾಗಬೇಕು. ಸರ್ಕಾರ ಕೊಟ್ಟ ಸವಲತ್ತುಗಳನ್ನು ಬಳಸ್ಕೊಂಡು ಬಡ ಕೂಲಿ ಕಾರ್ಮಿಕರನ್ನ ಅಥವಾ ಕಂಪೌಂಡರ್, ದವಾಖಾನೆಯಲ್ಲಿರ್ತಕ್ಕಂಥ ಕಂಪೌಂಡರ್ ಮಕ್ಕಳು ಒಳ್ಳೆ PG MBBS ಮಾಡಿ, ರೇಡಿಯಾಲಜಿಸ್ಟ್, ಅನೆಸ್ಥೆಸ್ಟ್ ಸ್ಪೆಷಲಿಸ್ಟ್ ಆಗಿ DNB ಮಾಡಿ, FRCS ಮಾಡಿ ವಾಪಸ್ ಬಂದು ಹಾಸ್ಪಿಟಲ್ಗಳನ್ನು ಕಟ್ಟಬೇಕು.